ಮಜಬಾ ಮಜ ಭಾರತ. ಎಲ್ಲಿ ಸ್ಟೇಷನ್ ಯಾರು ಕಾಣಿಸ್ತಿಲ್ಲ. ಭಯಂಕರ ಹಲೋ, ಯಾರ? ಸೈಡ್ ಪ್ಲೀಸ್. ಲೇ, ಅವ್ರ ಸಾಂಗ್ ಹಾಕಿ ಬಿಲ್ಡಪ್ ಕೊಟ್ಟಿದ್ದಾದ್ರು ಒಂದ್ ಹೇಳ್ತೀನಿ. ಹೊಡ್ಕೊಳ್ಳಿ ಸರ್. ಹೇಳ ಮಗನ ಮೇಲೆ. ನೀನು ಸಿಂಹನ ಖರ್ಜೂರ ಯಾಡಲ್ಲಿ ನೋಡಿದ್ಯಾ, ಸಿರಪ್ ಯಾಡಲ್ಲಿ ನೋಡಿದ್ಯಾ? ಅಷ್ಟ ಯಾಕೆ ದುಡ್ಡು ಕೊಟ್ಟು ಜೂನಲ್ಲಿ ನೋಡಿದ್ಯಾ, ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡಿದ್ಯಾ? ಶಿಶುಪಾಲ 1000 ಸಲ ತಪ್ಪು ಮಾಡಿದ್ರು ಸಹಿಸ್ಕೊಂಡು ಸುಮ್ಮನಿರಕ್ಕೆ ನಾನು ಶ್ರೀಕೃಷ್ಣ ಪರಮಾತ್ಮ ಅಲ್ಲ. ಅಗ್ನಿ. ಏನೋ ಇದು? ಅಗ್ನಿ ಸರ್. ಸರ್ ಅದು ಸಾಯಿ ಕುಮಾರ್ ಸುದೀಪ್ ಡೈಲಾಗ್ ಮಿಕ್ಸಿಂಗ್ ಸರ್. ಅವ್ರ ಡೈಲಾಗ್ ಅವ್ರು ಹೇಳ್ತಾರೆ, ನಿನ್ ಡೈಲಾಗ್ ನೀನ್ ಹೇಳೋ ಲೆಗ್ ಪೀಸ್ ಮುಗ್ದವನೆ. ಯಾರೋ ನೀನು? ಪೊಲೀಸ್. ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಆಗಿರೋ ನಾ ಇದ್ದಂಗಿದ್ಯಾ? ನೀನು ಪೊಲೀಸಾ? ತಿರ್ಗೋ ಈ ಕಡೆ. ಸರ್ ಏನೋ ಇದು, ಹುಲ್ಲ ಅಥವಾ ಮೀಸೆನಾ? ಸರ್ ಹಂಗೆಲ್ಲ ಕೇವಲವಾಗಿ ಮಾತಾಡಿ ಅವಮಾನ ಮಾಡಬೇಡಿ ಸರ್. ನಮ್ದು ಪೊಲೀಸ್ ವಂಶ. ನಮ್ಮಪ್ಪ ಪೊಲೀಸ್, ನಮ್ ತಾತ ಪೊಲೀಸ್, ನಾನು ಕೂಡ ಪೊಲೀಸ್. ಓ ಸಾರಿ, ದೇಶದ ಮೇಲೆ ಅಷ್ಟೊಂದು ಪ್ರೀತಿನಾ? ಏನಿಲ್ಲ ಸರ್, ನಮ್ ತಾತ 10,000 ರೂಪಾಯಿ ಲಂಚ ಕೊಟ್ಟು ಈ ಕೆಲ್ಸಕ್ಕೆ ಸೇರಿದ್ರು. ಅವ್ರ ಜರ್ನಿಲೇ 10,000 ರೂಪಾಯಿ ಮಾಮೂಲು ವಸೂಲಿ ಮಾಡೋಕೆ ಆಗ್ಲಿಲ್ಲ. ನಮ್ಮಪ್ಪ 30,000 ರೂಪಾಯಿ ಲಂಚ ಕೊಟ್ಟು ಇದೇ ಡ್ಯೂಟಿಗೆ ಸೇರಿದ್ರು. ಅವ್ರ ಕೈಲೂ ರಿಕವರ್ ಮಾಡಕ್ಕಾಗ್ಲಿಲ್ಲ. ಈಗ ನಾನು 2 ಲಕ್ಷ ರೂಪಾಯಿ ಕೊಟ್ಟು ಈ ಡ್ಯೂಟಿಗೆ ಸೇರಿದ್ದೀನಿ ಸರ್. ಮಗನೇ ಮಗನೇ, ಎಮೋಷನಲ್ ಸೀನ್ ನಂದು. ಕಂಟಿನ್ಯೂ. ಎಲ್ಲಿದೆ ಸರ್? ಮಗನೇ ಮಗನೇ ಗದ್ದ, ನೀನಾದ್ರೂ ಸಿಕ್ಕ ಕಡೆ ಕೈ ಹಾಕಿ ನಂದು ನಿಂದು ಅಂತ ಯಾವುದೇ ಭಿನ್ನ ಭೇದ ಮಾಡದೆ ಎಲ್ಲಾ ದುಡ್ಡು ಸೇರಿಸಿ ಕಲೆಕ್ಟ್ ಮಾಡ್ಕೊಂಬಾರೋ ಅಂತ ಆರ್ತಿ ಎತ್ತಿ ಆಶೀರ್ವಾದ ಮಾಡಿ ಕಳ್ಸಿದಾರ ಸರ್ ನಮ್ ತಂದೆ. ಅಂತ ಧೀರರ ವಂಶ ಸರ್ ನಮ್ದು. ನಿನ್ ಗದೆ ಕೊಡ್ತಾರೆ ಎಷ್ಟು ಜನ? 342 ಜನ ಸರ್. 342? ಹೌದು ಸರ್. ಯಾವ ದೇವರಪ್ಪ ನಿನ್ ತಾಯಿ? ಏನಿಲ್ಲ ಸರ್, ನಾನು ಹುಟ್ಟಿದ್ದು ವಾಣಿ ವಿಲಾಸ ಹಾಸ್ಪಿಟಲ್ ನಲ್ಲಿ. ಅವತ್ ನನ್ನ ಜೊತೆ 342 ಜನ ಹುಟ್ಟಿದ್ರು ಸರ್. ನೀವು ಟೆನ್ಷನ್ ಮಾಡ್ಕೋಬೇಡಿ. ಡ್ಯೂಟಿಗೆ ಜಾಯ್ನ್ ಆಗಿದ್ದೆ ಇವತ್ತು. ಜಾಯ್ನ್ ಆಗಿ ಅರ್ಧ ಗಂಟೆಲೆ ಒಂದ್ ಕೇಸ್ ಹಿಡ್ದಿದ್ದೀನಿ ಸರ್. ಏನೋ ಅದು? ಡಿಡಿ ಅಂದ್ರೆ ಡ್ರಂಕ್ ಅಂಡ್ ಡ್ರೈವ್ ಸರ್. ಸರ್ ಏನೋ ಇದು ಪ್ಲಾಸ್ಟರ್ ಹಾಕ ಬಂದಿದ್ಯಾ? ಬೇಡಿ ಎಲ್ಲೋ ಯಾವನೋ ಕದ್ಬಿಟ್ಟ ಸರ್. ನಿನ್ನ ಊದ. ನಾನು ಹೇಳಿದ್ದು ಬಾಯ್ಲೋದು ಅಂತ. ನನಗೆ ಅಸ್ತಮ ಇದೆ ಸರ್, ಊದಿದ್ರೆ ಸತ್ತೋಗ್ತೀನಿ. ಕೇಸ್ ನಿಮ್ಮ ಮೇಲೆ ಬರುತ್ತೆ, ಉಸಾರು. ನಿಮ್ ಬ್ಲಡ್ ತೆಗೆದು ಟೆಸ್ಟ್ ಕಳ್ಸ. ಎಸ್ ಸರ್. ಸರ್ ನನಗೆ ಅನಿಮಿಯಾ ಇದೆ, ಸೂಜಿ ಚುಚ್ಚಿದ್ರೆ ಬ್ಲಡ್ ಏನಿಲ್ಲಲ್ಲ, ಎಲ್ಲ ಆಚೆ ಬಂದು ಸತ್ತೋಗ್ತೀನಿ. ಆ ಕೇಸು ನಿಮ್ಮ ಮೇಲೆ ಬರುತ್ತೆ, ಇನ್ನೂ ಹುಷಾರಾಗಿರ್ರಿ. ನೀನ್ ಕುಡ್ದಿದ್ದಾನೆ ಅಂತ ಹೆಂಗ್ ಪ್ರೂವ್ ಮಾಡೋದು? ಹೋಗ್ಲಿ, ಸ್ಟ್ರೈಟ್ ಆಗಿ ನಲ್ಲ ಕೆಜೆ ನಡಿ. ನಡೆಯಕ್ ಆಗಲ್ಲ ಸರ್. ಯಾಕೆ? ಕುಡ್ದಿದ್ದೀನಿ. ನಂಗೆ ಇದೇ ಬೇಕಾಗಿದ್ದು, ಕಟ್ಟು ಫೈನು. ಐ ಆಮ್ ಆಲ್ವೇಸ್ ಫೈನ್. ನಾನು ಹೇಳಿದ್ದು ದಂಡ ಕಟ್ಟು ಅಂತ. ದಂಡ? ಬರ ಇಲ್ಲಿ ಸರ್. ನಿನಗೊಂದ್ ಕೆಲಸ ಇದೆ. ಏನ್ ಹೇಳಿ ಸರ್? ನಿಮ್ ಹೆಂಡತಿ ಲಂಗ ತೊಳಿಬೇಕಾ, ನಿಮ್ ಚಡ್ಡಿ ಐರನ್ ಮಾಡ್ಬೇಕಾ, ನಿಮ್ ಮಕ್ಕಳು ಸ್ಕೂಲಿಂದ ವಾಪಸ್ ಕರ್ಕೊಂಡ್ ಬರ್ಬೇಕಾ, ಮಾರ್ಕೆಟ್ ಹೋಗಿ ತರಕಾರಿ ತಗೊಂಡ್ ಬರ್ಬೇಕಾ? ಏನ್ ಹೇಳಿ ಸರ್? ಗಂಟ್ಯಾಕ್ ಸಿಗರೇಟ್ ತಗೊಂಡ್ ಬಾ. ಹೋಗ್ಲಿ, ಬೀಡಿನ ತೋರಿಸಿ ಸರ್. ಮುಚ್ಕೊಂಡ್ ಕೂತ್ಕೋ. ಇದನ್ನೆಲ್ಲ ಆಮೇಲೆ ಮಾಡುವಂತೆ ಸರ್. ನಾನೀಗ ಕಮಿಷನರ್ ಆಫೀಸ್ಗೆ ಹೋಗಿದ್ ಬರ್ತೀನಿ ಸರ್. ನಾನು ಇಲ್ಲಿದ್ದಾಗ ಏನೇನ್ ಮಾಡ್ತಿದ್ನೋ ಅದನ್ನೆಲ್ಲ ಮಾಡ್ಕೊಂಡು ಸ್ಟೇಷನ್ ನೋಡ್ಕೊತಾ ಇರೋ. ಎಸ್ ಸರ್. ಲೇ ಹೇಳ ಹೇಳ 5 ರೂಪಾಯಿ ಕೊಡೋ ಬಿಟ್ಟು ಬಿಡ್ತೀನಿ. 500? ಇಲ್ಲೇ ಇದ್ದೀರಾ? ಹೋಗ್ಬಿಟ್ರು ಅನ್ಕಂಡೆ ಸರ್. ನಾನಾಗಿದ್ರೆ 50 ರೂಪಾಯಿ ತಗೋತಿದ್ದೆ. ನೀವು ಜಾಗದಲ್ಲಿ ನಿಂತ್ಕೊಂಡು ಅಂದ್ರಲ್ಲ, ಅದಕ್ಕೆ. ಅದಕ್ಕೆ 500 ಕಮ್ಮಿ ಆಯ್ತಾ ಸರ್? ಲೇ 1000 ರೂಪಾಯಿ ಲಂಚ ಕೊಡು.
ಕನ್ನಡದಲ್ಲಿ ನನ್ಗೆ ಆಗದೆ ಇರೋ ಪದ ಅಂದ್ರೆ ಲಂಚ. ಇಂಗ್ಲಿಷ್ ಅಲ್ಲಿ ನನ್ಗೆ ಆಗದೆ ಇರೋ ಪದ ಅಂದ್ರೆ ಬ್ರೈಬ್. ನನ್ನ ಪ್ರಕಾರ ಇದು ಬಟ್ಟೆ ಅಲ್ಲ, ಚರ್ಮ ಕಣೋ, ಚರ್ಮ. ಕುರಿದ ಸರ್? ಅಲ್ಲ, ಕೋಳಿದು. ಸ್ಟಾಪ್, ಸುಮ್ನಿರು. ಬಿಲ್ಡಪ್ ಅಲ್ಲಿ ಎಕ್ಸಿಟ್ ಆಗ್ಬಿಡ್ತೀನಿ. ಎಸ್ ಸರ್. ₹10 ಕೊಡ. ಇಲ್ಲ ಸರ್. ಇದೆ ಕೊಡ. ಅದು ಚಿಪ್ಸಿಗೆ ಇಟ್ಕೊಂಡಿದ್ದು. ಚಡ್ಡಿ ಜೇಬಲ್ಲಿ ಇರೋದು? ಇಲ್ಲ ಸರ್. ಮೇಲೆ ಇರೋದು? ಇಲ್ಲ ಸರ್. ಇದೆ ಕೊಡ, ಇದೆ ಕೊಡಲಿ, ಕೊಡಲಿ, ಕೊಡಲಿ. ನಾನಲ್ಲ ಸರ್, ನಾನು ಲಂಚ ಯಾವತ್ತು ಎಡಗೈಯಿಂದ ಮುಟ್ಟ ಮಗ ಅಲ್ಲ ಸರ್. ನಾನು ಸಾಹೇಬ ಅನ್ಕಂಡೆ. ಯಾವ ನೀವು ಬೇಕುಪ್ಪ? ಓಯ್, ಯಾರೋ ನೀನು? ಕಂಪ್ಲೇಂಟ್ ಕೊಡ್ಬೇಕಿತ್ತು. ಏನಂತ? ನಾನು ಹೆಂಡತಿ ಕಾಣ್ತಾ ಇಲ್ಲ ಅಂತ. ಯಾವಾಗಿಂದ? 6 ತಿಂಗಳಿಂದ. ಮತ್ತೆ ಇಷ್ಟು ದಿನ ಯಾಕೋ ಕಂಪ್ಲೇಂಟ್ ಕೊಟ್ಟಿಲ್ಲ? ಮನೆ ಕೆಲಸ ಹೇಳಿದ್ಲು, ಮ್ಯಾನೇಜ್ ಮಾಡ್ತಾ ಇದ್ದೆ. ಅಂದ್ರೆ ಅಡುಗೆ ಮಾಡಕ್ಕೆ, ಬಟ್ಟೆ ಒಗೆಯಕ್ಕೆ ಸಾರ್. ಸರ್, ನಾನು ತುಂಬಾ ಒಳ್ಳೆಯವನು ಸರ್. ನಾನು ಹೆಂಡ್ತಿನು ಮನೆ ಕೆಲಸ ಇಬ್ರು ಅಷ್ಟೇ, ಯಾವತ್ತು ಕೆಟ್ಟ ದೃಷ್ಟಿನ ನೋಡಿಲ್ಲ ಸರ್. ಅದಕ್ಕೆ ನೀನ್ ಬಿಟ್ಟು ಹೋಗಿದ್ದಾಳೆ ಅನ್ಸತ್ತೆ. ಜೊತೆಗೆ ನಾಯಿನೂ ಮಿಸ್ಸಿಂಗ್. ನಾಯಿ? ನಿನ್ ನಾಯಿನೇ ಅಂತ ಹೆಂಗ್ ಕಂಡು ಹಿಡಿಯೋದು? ನಾನು ನೋಡಿದ್ರೆ ಬಾಲ ಅಲ್ಲಾಡ್ಸುತ್ತೆ ಸರ್. ಹಂಗಾರ ಹೋಗಿ ನಿನ್ನ ಹುಡ್ಕೋ. ಸರ್ ಸಾರಿ ಸರ್, ದಯವಿಟ್ಟು ಫೋಟೋ ಕೊಡ್ತೀನಿ, ಹುಡುಕೊಡಿ ಸರ್. ಸರಿ, ಈಗ ಫಸ್ಟ್ ನಿನ್ಗೆ ನಿನ್ ಹೆಂಡತಿ ಬೇಕಾ, ನಾಯಿ ಬೇಕಾ? ನಾಯಿ ಬೇಕು. ಲೇ ನಾಯಿ, ನಿಂಗೆ ಹೆಂಡತಿ ಬೇಡವೇನೋ? ಬೇಕು ಸರ್, ಬೇರೆಯವ್ರ ಹೆಂಡತಿ ಬೇಕು. ಅಂದ್ರೆ ಬೇರೆ ಹೆಂಡತಿ ಬೇಕು ಅಂದೆ ಸರ್. ಸ್ವಲ್ಪ ಚೆನ್ನಾಗಿರ್ಲಿ. ಹೆಂಗೆ ಚೆನ್ನಾಗಿರ್ಲಿ ಅಂದೆ. ಅಯ್ಯೋ, ನಿನ್ ಮಕ್ಕಕ್ ನನ್ ಎಕಡ ಸಿಕ್ಕಾಕ ನಾನು ಪೊಲೀಸ್ ಅನ್ಕೊಂಡೆ. ಏನ್ ಅನ್ಕೊಂಡಿ? ಸರ್ ಏನಾಯ್ತು? ಸ್ಲೋ ಮೋಷನ್. ಸ್ಲೋ ಮೋಷನ್? ಏನೇನ್ ಅದೆಷ್ಟು ಅಂತ ಬಕೆಟ್ ಹಿಡಿಚಿರ? ಅಯ್ಯ, ನಾನೇನಾದ್ರೂ ನಿಮ್ ಜಾಗದಲ್ಲಿ ಇದ್ದಿದ್ರೆ ಪಾರ್ತೆ ನಿಮ್ ಗಿಡಕ್ಕೆ ಹೋಗಿ ನೇಣ ಹಾಕೋತಿದ್ದೆ. ಹುಡುಕ್ರೆಲ್ಲ ಗೇಲಿ ಮಾಡಂಗಾಯ್ತಲ್ಲಪ್ಪ ನನ್ನ ಜೀವನ. ಲೇ ಆನೆ ಮರಿ, ಈ ಸಾಕತ್ತ ಡ್ಯಾನ್ಸ್ ಮಾಡ್ತೀಯ ಕಣ. ನಾನು ಒಬ್ರ ಹತ್ರ ಹೇಳಿ ಸರ್ಕಸ್ ಕಂಪ್ನಿಗೆ ಸೇರಿಸ್ತೀನಿ, ಅಲ್ಲಿ ಹೋಗಿ ಸೇರ್ಕೋ. ನಿಂಗೆ ಸರ್ಕಸ್ ಕಂಪ್ನಿ ಒಳ್ಳೆ ಫ್ಯೂಚರ್ ಇದೆ ಕಣ. ಹೋಗ. ಹೊಡಿತಾನ? ಒಬ್ನೇ ಬೇರೆ ಇದ್ದೀನಿ. ನಾನು ಯಾರು ಅಂತ ಗೊತ್ತೇನೋ? ಗೊತ್ತಿಲ್ಲ. ಗೊತ್ತಿಲ್ಲ ಅಣ್ಣ. ನಾನು ಯಾರು ಅಂತಾನೆ ಗೊತ್ತಿಲ್ವಾ? ಅಣ್ಣ, ಕತ್ತಿನ ಸೆಲ್ಫಲ್ಲಿ ಇಡ್ತಾರೆ, ಇಲ್ಲ ಗಾಡಿಲಿ ಇಡ್ತಾರೆ. ಕತ್ತಿನ ಕತ್ತಿಗಿಡಲ್ಲ ಅಣ್ಣ. ನಂದೊಂದು ಕಂಪ್ಲೇಂಟ್ ಇದೆ. ಏನಣ್ಣ? ಬರ್ಕೋ. ಲೇ ಬರ್ಕೊಳ. ಎಲ್ಗೋದ? ಇಲ್ಲಿದ್ದೀನಿ ಸರ್, ಇಲ್ಲಿದ್ದೀನಿ. ಅಣ್ಣ, ಏನಣ್ಣ ಕಂಪ್ಲೇಂಟು? ಯಾರಣ್ಣ ನೀನ್ ಹೊಡೆದವರು? ಏನಣ್ಣ ಕಂಪ್ಲೇಂಟು? ನಾನು ಎಷ್ಟು ದೊಡ್ಡ ರೌಡಿ. ನಾನು ಮನೆಗೆ ಬಂದು ನನ್ನ ತಂಗಿ ಗಂಡ ಅವಳಿಗೆ ಟಾರ್ಚರ್ ಕೊಡೋಗಿದ್ದಾನೆ. ಅವನು ನಾನು ಕಂಡು ಹಿಡಿಬೇಕು. ಅಣ್ಣ, ನೀನ್ ಎಂತ ದೊಡ್ಡ ರೌಡಿ. ನೋಡಕ್ ಕಾಡ್ ಕೋಣ ಇದ್ದಂಗಿದ್ಯಾ? 1 ಸೆಕೆಂಡ್ ಸರ್. ಕಾಡು ಕೋಣ ಬರ್ಕಂಡೇನ? ಕಂಟಿನ್ಯೂ ಸರ್. ಸರಿ ಅಣ್ಣ, ನಿಮ್ ತಂಗಿಗೆ ಟಾರ್ಚರ್ ಕೊಟ್ನಲ್ಲ ಅವಳ ಗಂಡ, ಅವನು ಲೋಕಲ್ಲ ಆಚೆವನ? ಅವನು ಲೋಕಲ್ಲೇ, ಆದ್ರೆ ಈಗ ಆಚೆ ಹೋಗಿದ್ದಾನೆ. ಸರಿ, ಈ ಘಟನೆನ ಕಣ್ಣಾರೆ ಕಂಡಿರೋ ಸಾಕ್ಷಿ ಯಾರಾದ್ರೂ ಇದಾರ? ಯಾಕಿಲ್ಲ, ನಾನೇ ನನ್ನ 2 ಕಣ್ಣಾರ ನೋಡ್ದೆ. ಲೇ, ಹೊರದೋಗಿರೋ ಲಂಗೋಟಿ ಮುಖದವನೇ. ಸರ್ 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 ತುಂಬಾ ಫಾಸ್ಟ್ ಆಯ್ತು. ಅರ್ಧೋಗಿರೋ ಲಂಗೋಟಿ ಗೊತ್ತಾಯ್ತು ಸರ್. ಮೂತ್ರದವನೇ ಅಲ್ವೋ, ಮುಖದವನೇ. ಥ್ಯಾಂಕ್ ಯು ಸರ್. ಕಂಟಿನ್ಯೂ. ಬರ್ಕಂಡೇನೆ? ಓಕೆ ಸರ್. ಲೇ, ನಿನ್ ತಂಗಿನ ಅವಳ ಗಂಡ ಟಾರ್ಚರ್ ಮಾಡ್ತಿದ್ದಾನೆ, ಹೋಗಿ ಕಾಪಾಡೋದ್ ಬಿಟ್ಟು ನೋಡ್ತಾ ನಿಂತಿದ್ದೇನೋ ಅಂತ ಕಾಪಾಡಕ್ ಹೋದೆ. ಅಷ್ಟ್ರಲ್ಲಿ ಬಾಗ್ಲಾಕಂಡ್ರೆ ಏನಾಯ್ತು? ಓಡಿ ಹೋಗಿ ಬಾಗ್ಲು ಹೊಡ್ರದ್ದು ಕಾಪಾಡೋದಲ್ವಾ? ಯಾಕೆ ಬಂದ್ಬಿಡು, ಬಾಗ್ಲು ಹೊಡೆದಾಕ್ಬಿಟ್ರೆ ಬಾಗ್ಲು ಹಚ್ಚೋರ ನಿಮ್ಮ ಅಪ್ಪ ಕೊಡ್ತಾನ? ನೀನ್ ಯಾಕೋ ಬಂದೆ? ಅವ್ನು ಬಂದ್ಬಿಡು ಅಂದ ಸರ್. ಲೇ, ಹೊಡೆಯಕ್ಕಿನ್ನ ಮುಂಚೆ ರಿಯಾಕ್ಷನ್ ಕೊಟ್ಟು ಯಾಕ್ರೋ ಸಾಯಿಸ್ತೀರಾ? ಲೇ ದಡಿಯ, ಕೇವಲ 10,000 ರೂಪಾಯಿಗೋಸ್ಕರ ನಿನ್ ತಂಗಿ ಜೀವನ ಹಾಳು ಮಾಡಿ ಬಂದು ಇಲ್ಲಿ ನಿಂತಿದ್ಯಲ್ಲ,
ನೀನು ಒಬ್ಬ ಅಣ್ಣನ ಅದೆಲ್ಲ ನಿನ್ಗೆ ಯಾಕೋ ಏನ ಅದೆಲ್ಲ ನಿನ್ಗೆ ಯಾಕ ಅವನ್ನ ಕಂಡಿಡಿಯಕ್ ಆಗುತ್ತಾ ಇಲ್ವಾ ಹೇಳಾನೆ ಯಾವ ಏರಿಯಾ ನಿಂದು ಬಸವರಾಜ ನಗರ ಐಟ್ಲಾಗ ಆ ಏರಿಯಾ ನಮ್ ಸ್ಟೇಷನ್ ಲಿಮಿಟ್ಗೆ ಬರೋದಿಲ್ಲ ನಮ್ದು ರಾಜಾಜಿನಗರ ಈಗ ಏನ್ ಮಾಡ್ತೀಯ ನಾನು ಈಗ ತಾನೇ ರಾಜಾಜಿನಗರಕ್ಕೆ ಶಿಫ್ಟ್ ಆಗಿದ್ದೀನಲ್ಲ ಈಗ ಏನ್ ಮಾಡ್ತೀಯಾ ಕುತ್ಕೊಂಡು ಬಾಯ್ ಪಡ್ಕೊತೀನಿ ಅದೆಲ್ಲ ನನಗೆ ಗೊತ್ತಿಲ್ಲ 1 ವಾರ ಟೈಮ್ ಕೊಡ್ತೀನಿ ಅಷ್ಟ್ರಲ್ಲಿ ಅವನ್ನ ಕಂಡುಹಿಡಿಬೇಕು ಇಲ್ಲ ಅಂದ್ರೆ ಗೊತ್ತಲ್ಲ ಹಾ ನಾನೇ ಬಿಲ್ಡಪ್ ಅಂದ್ರೆ ನನಗಿಂತ ಜಾಸ್ತಿ ಬಿಲ್ಡಪ್ ಕೊಡ್ತಾನಲ್ಲಪ್ಪ ಸರ್ ಏನ ನನಗ್ ಕುಡ್ದಿದ್ ಜಾಸ್ತಿ ಆಗಿದೆ, ಅದಕ್ಕೆ ನಾನೇನೋ ಮಾಡ್ಲಿ ವಾಮಿಟ್ ಬರ್ತಿದೆ ಸರ್. ಲೇ ಲೇ ಇಲ್ಲೇ ಮಾಡ್ಬಿಡು, ನಾನೇ ಕ್ಲೀನ್ ಮಾಡ್ಬಿಡ್ತೀನಿ. ನನ್ನ ಮಕ್ಳ ಡ್ಯೂಟಿಗೆ ಬಂದ್ ಮೊದಲೇ ದಿನಾನೇ ಹಿಂಗೆ, ಇನ್ನು ಇಡೀ ಜೀವನ ಹೆಂಗೋ. ನಾನು ಈ ಕೆಲ್ಸಕ್ಕೆ ರಿಸೈನ್ ಮಾಡ್ತಾ ಇದ್ದೀನಿ. ಅಪ್ಪ ಸಾರಿಪ್ಪ ತಾತ, ಸಾರಿ ತಾತ. ನಮ್ ಲಂಚದ ಹಣನ ಈ ನಿಯತ್ತಿನ ಸಮಾಜದಿಂದ ನನಗೆ ವಾಪಸ್ ತಗೊಳಕ್ ಆಗ್ಲೇ ಇಲ್ಲಪ್ಪ, ಆಗ್ಲೇ ಇಲ್ಲ. ನಾನು ಮಾತು ತಪ್ಪಿದ ಮಗ ಆಗ್ಬಿಟ್ಟೆಪ್ಪ, ಆಗ್ಬಿಟ್ಟೆ. ಮಜವೋ ಮಜ ಭಾರತ, ಮಜವೋ ಮಜ ಭಾರತ. ಏನೋ ಹಿಂಗಿದೆ ಮೀಸೆ, ಅಯ್ಯೋ ಹೋಗಿ ಬಿಡ. ಚೆನ್ನಾಗಿ ಕಾಣ್ತಾ ಇದೆಯಾ ಇವಾಗ, ಒಂಥರ ಚೆನ್ನಾಗಿ ಕಾಣ್ತಾ ಇದೆಯಾ. ಬಟ್ ಈಗ ಎಷ್ಟರ ಏನು ಸರ್ ಹೇಳಿ ಸರ್. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್, ಸೂಪರ್. ಮಂಜುನಾಥ್ ಅದ್ಭುತವಾದ ಕಲಾವಿದ ಕಣೆ, ತುಂಬಾ ಒಳ್ಳೆ ಕಲಾವಿದ. ಯಾಕೆ ಅಂದ್ರೆ ಈ ಕಮಿಡಿಯನ್ಸ್ಗೆ ಒಂದು ಸ್ಪೆಸಿಫಿಕ್ ಬಾಡಿ ಲ್ಯಾಂಗ್ವೇಜ್ ಬೇಕು, ಇಲ್ಲದ್ರೆ ಕಾಮಿಡಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀನು ಹಾಗೆ ನೀನು ಆ ಸ್ಟೇಜ್ ಮೇಲೆ ಹ್ಯಾಕ್ ಮಾಡುವಾಗ ಇಡೀ ಸ್ಟೇಜು ತುಂಬ ಲವಲವಿಕೆಯಿಂದ ಇರುತ್ತೆ. ಅದು ನೋಡಬೇಕು ಅಂತ ಅನಿಸುತ್ತೆ. ಯಾವಾಗ ನೋಡಬೇಕು ಅಂತ ಪ್ರೇಕ್ಷಕರಿಗೆ ಅನಿಸುತ್ತೆ, ನೀನು ಅವಾಗ ಗೆದ್ದಂಗೆ. ಅವ್ರ ಪಕ್ಕದಲ್ಲಿ ನೀನು ನಿನ್ನ ಬಗ್ಗೆ ಹೇಳಂಗೆ ಇಲ್ಲ. ನೀನು ಎಲ್ಲಿದ್ರೂ ನಿನ್ನ ಕಡೆ ಗಮನ ಹೋಗ್ಬಿಡುತ್ತೆ. ಈ ಪಾಟಿ ದೇಹ ಇಟ್ಕೊಂಡು ಅಷ್ಟು ಒಳ್ಳೆ ಡ್ಯಾನ್ಸ್ ಮಾಡ್ತೀಯಲ್ಲಪ್ಪ ನೀನು, ಫಸ್ಟ್ ಕ್ಲಾಸ್. ಬಟ್ ಇಲ್ಲಿ ಏನು ಅಂದರೆ, ನಾವು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಹ್ಯೂಮರ್ ಮಾಡ್ತೀವಿ. ನಿಜ ಹೇಳಬೇಕು ಅಂದರೆ ನಮ್ಮ ದೇಶದಲ್ಲಿ ತುಂಬ ಕಷ್ಟವಾದ ಕೆಲಸ ಪೊಲೀಸ್ ಕೆಲಸ, ಗೊತ್ತಾ ನಿಮಗೆ? ಅವ್ರಿಗೆ ರಜೆ ಇರೋದಿಲ್ಲ, ಹಬ್ಬ ಹುಣ್ಣಿಮೆ ರೆಸ್ಟು ಏನೂ ಇರೋದಿಲ್ಲ. ದಿನದ 24 ಗಂಟೆ ಯಾವಾಗ ಅವರಿಗೆ ಡ್ಯೂಟಿ ಇರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಬಟ್ ಅವರು ಭಾಳ ಶ್ರದ್ಧೆಯಿಂದ ಸಮಾಜದ ಅಪರಾಧಗಳನ್ನು ತಡೆಯೋದಕ್ಕೆ ತುಂಬ ಸರ್ವಿಸ್ ಮಾಡ್ತಾರೆ. ಹಾಗಾಗಿ ಈ ಮಜಾ ಭಾರತ ವೇದಿಕೆಯಲ್ಲಿ ನಿರಂಜನ್ ಅವರೇ, ಪೊಲೀಸ್ನವ್ರಿಗೆ ನಾವು ಒಂದು ದೊಡ್ಡ ಸೆಲ್ಯೂಟ್ ಮಾಡೋಣ. ಖಂಡಿತವಾಗ್ಲೂ ಎಲ್ಲ ಅಖಂಡ ಕರ್ನಾಟಕದ ಪೊಲೀಸ್ ಪೇದೆಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ, ಪೊಲೀಸ್ ಒಂದು ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬರಿಗೆ ನಮ್ಮ ಮಜಾ ಭಾರತದ ತಂಡದಿಂದ ಒಂದು ದೊಡ್ಡ ಸೆಲ್ಯೂಟ್.